ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಯ್ಯೋ, ನಮ್ ಸರ್ ಅಂಥವ್ರಲ್ಲ. ಏನ್ ವಿರಾಟ್, ಕೇಳ್ದೆ ಇದ್ರೆ ಅಮ್ಮನೇ ತುತ್ ಕೊಡಲ್ಲ, ಅಂತದ್ರಲ್ಲಿ ಹುಡುಗಿ ಮುತ್ತೆ ಹೇಗ್ ಕೊಡ್ತಾಳೆ? ಏನು ಜೈ, ನಾನ್ ಯಾವತ್ತೂ ಆತರ ಧೈರ್ಯನೇ ಮಾಡಿಲ್ಲ. ಧೈರ್ಯಕ್ಕೆ ಇನ್ನೊಂದು ಹೆಸರೇ ಅವರು. ನಾಚಿಕೆ, ಮರ್ಯಾದೆ, ಸಮಯ, ಸಂದರ್ಭ ಏನು ಬೇಡ, ಬೇಕು ಅನ್ಸಿದ್ರೆ ತಗೋತಾರೆ. ಅಯ್ಯೋ, ಮತ್ತೆ ನೀನ್ ಒಪ್ಕೋತೀಯಾ? ಹೇ, ಅವರೆಲ್ಲ ಒಪ್ಕೊಳ್ಳಲ್ಲ ವಿರಾಟ್. ದೊಡ್ಡವರು ಯಾವಾಗ್ಲೂ ಹೇಳಿದ್ದಾರೆ, ಹೆಣ್ಮಕ್ಳು ಮಾತಿಗೆ ಅರ್ಥನೇ ಬೇರೆ ಅಂತ. ಹೌದಂದ್ರೆ ಅಲ್ಲ ಅಂತ, ಅಲ್ಲ ಅಂದ್ರೆ ಹೌದು ಅಂತ. ಆದ್ರೆ ಅವ್ರಿಗೂ ಇಷ್ಟ ಇರ್ಬೇಕಲ್ವಾ? ಇಷ್ಟ ಪಡ್ತಾ ಇದ್ರೆ ನೀನ್ ಅವ್ರನ್ನ ಪ್ರೀತಿಸ್ತೀಯ ಹೇಳು? ಕಾಯ, ವಾಚ, ಮನಸ ದೇವ್ರನ್ನ ಪೂಜಿಸ್ಬೇಕು ಅಂತಾರೆ. ಪ್ರೀತಿ ಕೂಡ ಹಾಗೆ. ಆದ್ರೆ ಈಗೇನ್ ವಿರಾಟ್, ನೀನು ಭೂಮಿನ ಕಿಸ್ ಮಾಡ್ಬೇಕು ಅಷ್ಟೇ ತಾನೆ? ಅಲ್ಲಿ ಇಲ್ಲಿ ಅಲ್ಲ, ಡೈರೆಕ್ಟ್ ಆಗಿ ಲಿಪ್ ಲಾಕ್ ಮಾಡಿಸ್ತೀನಿ, ಓಕೆನಾ? ಜೇ, ಇಟ್ಸ್ ಇಂಪಾಸಿಬಲ್. ನಿನ್ ಸರ್ಗೆ ನೀನು ಮುತ್ ಕೊಡೋಕೆ ಖಂಡಿತ ಸಾಧ್ಯ. ಬೇಕಾದ್ರೆ ಹೇಳು, ನಾನ್ ಐಡಿಯಾ ಕೊಡ್ತೀನಿ. ಬೇಡ ನಿತ್ಯ, ಚೆನ್ನಾಗಿರಲ್ಲ. ಮತ್ತೆ ಆ ನಂದಿಕಾ ನೋಡಿದ್ಲು ಅಂದ್ರೆ ಗಲಾಟೆ ಮಾಡ್ತಾಳೆ. ಗಾಲಾಟೆನೋ ಅದೇನೇ ಆದ್ರೂ ಸರಿ, ಇವತ್ ನೀನ್ ಅವಳಿಗೆ ಕಿಸ್ ಕೊಟ್ಟೆ ಕೊಡ್ತೀಯಾ? ಆಂಟಿ, ನೀವ್ ಬನ್ನಿ ಹೇಳ್ತೀನಿ. ಆಂಟಿ, ಅಲ್ಲವರು ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅವ್ರು ಅಂದ್ಕೊಂಡಿದ್ ಮಾತ್ರ ಆಗ್ಬಾರ್ದು. ನಂದಿಕಾ, ಅವ್ರು ಅನ್ಕೊಂಡಿದ್ದು ಆಗಲ್ಲ, ಆಗಕ್ಕೂ ಬಿಡಲ್ಲ. ಹೇಗ್ ತಡೆಯೋದು? ಆಂಟಿ, ನೀವ್ ಬನ್ನಿ ಹೇಳ್ತೀನಿ. ಆಂಟಿ, ಅಲ್ಲವರು ನೀವೇನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಅವ್ರು ಅಂದ್ಕೊಂಡಿದ್ ಮಾತ್ರ ಆಗ್ಬಾರ್ದು. ನಂದಿಕಾ, ಅವ್ರು ಅನ್ಕೊಂಡಿದ್ದು ಆಗಲ್ಲ, ಆಗಕ್ಕೂ ಬಿಡಲ್ಲ. ಹೇಗ್ ತಡೆಯೋದು? This is rose, the symbol of love. ಇದನ್ ಕೊಟ್ಟು ಕಿಸ್ ತಗೋ. ಇರು. ಫ್ಲವರ್ ಕೊಟ್ಟು ಪ್ರಪೋಸ್ ಮಾಡಿದ್ರೆ ಕಿಸ್ ಮಾಡ್ತಾರಾ? ಕಮಾನ್ ವಿರಾಟ್, ನೀನೇ ನೋಡ್ತೀಯಾ? ಕಮಾನ್. ನೀನೇ ನೋಡ್ತೀಯಲ್ಲ? ಅಮ್ಮ, ಆ ನಿತ್ಯನ ಭೂಮಿನ ಕೆಳಗ್ ಬೀಳ್ಸೋಣ ಅನ್ಕೊಂಡ್ರೆ ವಿರಾಟ್ ಸರ್ ಜೈ ಮುಂದೆ ಬರ್ತಿದಾರಲ್ಲ, ಈಗ ಅವ್ರನ್ನ ಹೇಗ್ ಬೀಳ್ಸೋದು?
ನನ್ನಿಂದ ಆಗಲ್ಲ ನಿತ್ಯ, ನೀನೇ ಕೊಡು. ನಂದಿಕಾ, ದಾರ ಯಾಕ್ಬಿಟ್ಟೆ? ವಿರಾಟ್ ಸರ್ ಕೆಳಗ್ ಬೀಳ್ತಾರೆ ಅಂತ. ನೀನಿಂದ ಜೈ ನಿತ್ಯಂಗೊಂದ್ ಕಿಸ್ ಕೊಟ್ಟ. ಆದ್ರೆ ವಿರಾಟ್ ಸರ್ ಭೂಮಿಗೆ ಕಿಸ್ ಮಾಡ್ಲಿಲ್ವಲ್ಲ? ನಿನ್ ಜೊತೆ ಕೈ ಜೋಡ್ಸಿದೀನಲ್ಲ, ನನಗ್ ಬುದ್ಧಿ ಇಲ್ಲ. ಏ ಹುಚ್ಚ ಹುಡ್ಗಿ, ಅವ್ರು ಇವತ್ತಲ್ದಿದ್ರೆ ನಾಳೆ ಮುತ್ ಕೊಡ್ತಾರ ಕಣೆ. ಕೊಡೋ ಹಾಗೆ ನಿತ್ಯ ಪ್ಲಾನ್ ಮಾಡ್ತಾಳೆ. ಅವಳನ್ನ ಕಡಿಮೆ ಅನ್ಕೋಬೇಡ, ಅರ್ಥ ಆಯ್ತಾ? ನನ್ ಕರ್ಮಕ್ಕೆ ಆ ನಿತ್ಯ ಒಬ್ಳು ಎಲ್ಲದಕ್ಕೂ ಆ ಭೂಮಿನ ಹೊತ್ಕೊಂಡ್ ಬರ್ತಾಳೆ. ಏನಾದ್ರೂ ಮಾಡಿ ಆ ನಿತ್ಯನ ಮುಗಿಸ್ಬೇಕು. ನಿತ್ಯನ ಮುಗಿಸ್ತೀಯಾ? ಯಾರ್ ನೀನು? ಅಷ್ಟು ದಮ್ಮಿದ್ಯಾ ನಿಂಗೆ? ಸಾರಿ, ಅದು ಹಾಗಲ್ಲ, ಏನೋ ಫ್ಲೋ ಏನೇ? ನಾನ್ ಯಾರು ಗೊತ್ತಾ ನಿನಗೆ? ನನ್ ರೇಂಜ್ ಏನು ಅಂತ ಗೊತ್ತಾ ನಿನಗೆ? ನಿತ್ಯ ಶ್ರೀನಿವಾಸ್, ಡಾಟರ್ ಆಫ್ ರೂಪಾ ಶ್ರೀನಿವಾಸ್. ಚಿಟಿಕೆ ಹೊಡೆದ್ರೆ ಗಾಳಿಲಿ ಹಾರ್ ಹೋಗೋದನ್ನ ಸಿನಿಮಾದಲ್ಲಿ ನೋಡಿರ್ತ್ಯ. ನನ್ ಮಾಮ್ ಚಿಟಿಕೆ ಹೊಡೆದ್ರೆ CM ಎದ್ದು ನಿಲ್ತಾರೆ. ದ್ಯಾಟ್ಸ್ ಮೈ ರೇಂಜ್ ಅಂತ ನನ್ನೇ ಸಾಯಿಸ್ತೀಯ? ಆ ಮಾತು ಹೇಳೋಕೆ ನಿನಗೆ ಎಷ್ಟು ಗಟ್ಸ್? ನೀನು ನನ್ನ ಕೊಲ್ಲೋದಲ್ಲ, ನಾನೇ ನಿನ್ನ ಮುಗಿಸ್ತೀನಿ. ನನ್ನ ಸಾಯಿಸ್ಬೇಕು ಅನ್ನೋ ಥಾಟ್ ನಿನಗ್ ಬಂದಿದ್ದಕ್ಕೆ ನಾನೇ ನಿನ್ನ ಕೊಂದು ಬಿಡ್ತೀನಿ. ನಂದಿಕಾ ಅಂದ್ರೆ ದೊಡ್ಡ ವಿಲನ್, ಕ್ರಿಮಿನಲ್ ಅಂದ್ಕೊಂಡಿದ್ದೆ. ಸಣ್ಣ ಮಾತಿಗೆ ಹೆದರ್ತ್ಯ ಅಂದ್ರೆ ಛೇ, ನಮ್ ವಿಲನ್ ಮರ್ಯಾದೆ ಹೋಗತ್ತೆ. ಪ್ಲಾನ್ ಮಾಡಿ ಸಿಕ್ ಬೀಳೋದ್ ಬಿಟ್ರೆ ಸಿಗ್ದೆ ಏನ್ ಕೆಲ್ಸ ಮಾಡಲ್ಲ ಅಂತಾಯ್ತು ನೀನು. Anyhow, now you are my friend. Happy to meet you, my dear Nandika. ಏನೂ ಅರ್ಥ ಆಗ್ತಿಲ್ಲ ಅಲ್ವಾ? ಸಾಯಿಸ್ತೀನಿ ಅಂದವಳು ಶೇಕ್ ಹ್ಯಾಂಡ್ ಕೊಡ್ತಾಳಲ್ಲ ಅಂದ್ಕೊಂಡ್ಯಾ? ತಪ್ಪೇನಿಲ್ಲ, ಯಾಕಂದ್ರೆ ನೀನು ಕೊಲ್ಬೇಕು ಅಂದ್ಕೊಂಡಿದ್ದು ನನ್ನ ಅಲ್ವೇ ಅಲ್ಲ. ಕನ್ಫ್ಯೂಸಿಂಗ್ ಆಗಿದ್ಯಾ? ನಾನು ಒರಿಜಿನಲ್ ನಿತ್ಯ, ನೀನು ಮರ್ಡರ್ ಮಾಡಬೇಕು ಅಂದ್ಕೊಂಡಿದ್ದು ಡೂಪ್ಲಿಕೇಟ್ ನಿತ್ಯನ. ಇವಳು ಯಾರು? ನಿತ್ಯನ್ ಕಡೆಯವಳ? ನೀವ್ ಎದ್ಬಿಟ್ರಾ? ಥ್ಯಾಂಕ್ ಗಾಡ್. ಹಲೋ ಸರ್, ಇವ್ರಿಗೆ ಪ್ರಜ್ಞೆ ಬಂದಿದೆ. ನಿಜಾನಾ? ಈಗಲೇ ಡಾಕ್ಟರ್ಗೆ ಹೇಳು, ನಾನು ಅಲ್ಲೇ ಬರ್ತಿದ್ದೀನಿ. ಸರಿ ಸರ್. ಡ್ರೈವರ್, ಬೇಗ ಹೋಗು. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಇವಳು ಖಂಡಿತ ನಿತ್ಯನ್ ಕಡೆಯವಳೆ. ನನ್ನನ್ನ ನಿತ್ಯಂಗ್ ಹಿಡ್ಕೊಡಕ್ ಹೋಗ್ತಾ ಇದ್ದಾಳೆ. ತಪ್ಪಿಸ್ಕೋಬೇಕು, ಮೊದ್ಲು ತಪ್ಪಿಸ್ಕೋಬೇಕು. ರೂಪಾಗೆ ಗಂಗನ್ ಬಗ್ಗೆ ಹೇಳ್ಬೇಕು.
ಏನಾಯ್ತಿಲ್ಲಿ ಎಲ್ಲಿ ಹೋಗಿದ್ದಾರೆ? ರೂಪ ಹತ್ರ ಹೋಗ್ಬೇಕು, ಗಂಗಾ ನಿಮ್ ಮಗಳೇ ಅಂತ ಹೇಳ್ಬೇಕು. ಇಂದು ತುಳಸಿ ಎಲ್ಲಿ? ಅವ್ರನ್ನೇ ಹುಡ್ತಿದ್ವಿ ಸರ್. ಹುಡ್ಕೋದೇನು? ತುಳಸಿ ಏನಾದ್ಲು? ಇಲ್ಲಿಂದ ಹೊರಟೋಗಿದ್ದಾರೆ ಸರ್. ಹಿಯರ್ ಕಮ್ಸ್ ದಿ ಡೆವಿಲ್. ಇವಳನ್ನ ಈ ಸಲ ಮರ್ಡರ್ ಮಾಡಿ ಡೆಡ್ ಬಾಡಿನೇ ತಗೊಂಡು ಹೋಗ್ಬೇಕು. ನಮ್ ಮದ್ವೆಗೆ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸಾರಿ, ನಿನ್ನೆ ನಿನ್ನ ನೋಡ್ದೆ ಮದ್ವೆ ಕೆಲಸದಲ್ಲಿ ಮಾತಾಡ್ಸೋದಕ್ಕಾಗ್ಲಿಲ್ಲ. ಪರವಾಗಿಲ್ಲ. ಹೌದು, ನೀನ್ ಒಬ್ಳೆ ಬಂದಿದ್ಯಾ ಇಲ್ಲ ಫ್ಯಾಮಿಲಿ ಎಲ್ಲ ಬಂದಿದಾರಾ? ನಾನು ಒಬ್ಬಳೇ ಬಂದಿದ್ದು. ಹಾ, ಫಾತಿಮಾ, ಇನ್ನೇನ್ ವಿಶೇಷ? ಒಂದ್ ನಿಮಿಷ ಇರಿ. ಲಕ್ಷ್ಮಮ್ಮ, ಯಾವಾಗ ಬಂದೆ? ಇವಾಗ ಬಂದಮ್ಮ. ಚೆನ್ನಾಗಿದ್ದೀರಾ? ಇಲ್ಲಿ ನೋಡು, ಮದ್ವೆ ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಹೌದು, ತಲೆಗ ಬ್ಯಾಂಡೇಜ್ ಏನು? ಅದು ಚಿಕ್ಕ ಏಟಾಗಿತ್ತಮ್ಮ. ತಿಂಡಿ ತಿಂದ್ರಾ? ಆಹಾ, ಸರಿ, ಹೋಗಿ ತಿಂಡಿ ತಿನ್ನಿ. ಸರಿನಮ್ಮ. ಏಯ್, ಏನ್ ಫಾತಿಮಾ? ಏಯ್, ಏನೇ ಮದ್ವೆಗ್ ಬಂದ್ಯಾ? ಅದು ದೊಡ್ಡೋರ್ ಮನೆ ಮದ್ವೆಗೆ ಕೆಲಸದವ್ರು ಕೂಡ ಬರ್ತಾರಾ? ಮದ್ವೆ ನೋಡಕ್ ಬಂದ್ಯಾ ಅಥವಾ ಮದ್ವೆನಲ್ಲಿ ಕೈ ಚಳಕ ತೋರ್ಸಕ್ ಬಂದ್ಯಾ? ಏನೇ ಮಾತು ನಿಂತೋಯ್ತಾ? ನನ್ ಕೈಗೆ ಸಿಕ್ಬಿದ್ದೆ ಅಂತ ಸುಮ್ನಾದ್ಯಾ ಅಥವಾ ಮಾಡಿರೋ ತಪ್ಪನ್ನ ಸಮರ್ಥನೆ ಮಾಡ್ಕೊಳಕ್ ಮಾತಿಲ್ದೆ ಸುಮ್ನಾದ್ಯಾ? ಹಾಗಲ್ಲ ಅಮ್ಮ. ನನ್ ಕಾಲಿನ ಚಪ್ಲಿ ಆಗಿ ಕೂಡ ಕೆಲ್ಸಕ್ ಬಾರ್ದೇ ಇರೋ ನೀನು ನನ್ ಗಂಡನ್ನೇ ಹಂಚ್ಕೊಂಡೆ ಅಂದ್ರೆ ನಿನಗ್ ಎಷ್ಟ್ ಧೈರ್ಯ ಇರ್ಬೇಕೆ? ಆ ಕೈಲಾಗ್ದವನ್ನ ನೋಡಿ ನಿನ್ ಧೈರ್ಯನಾ? ತಿಂದ್ ಮನೆಗೆ ದ್ರೋಹ ಮಾಡೋ ನಿಮ್ಮಂಥವ್ರಿಗೆ ಏನ್ ಮಾಡಿದ್ರು ಪಾಪ ಬರಲ್ಲ. ನೀವು ಮಾತಾಡ್ತಾ ಇರೋದು ಸರಿ ಇಲ್ಲ ಅಮ್ಮ. ಯಜಮಾನ್ರು ನನ್ನ ಅಪಾರ್ಥ ಮಾಡ್ಕೋತಾ ಇದ್ದೀರಾ. ನಿಲ್ಸೆ ನಿನ್ ನಾಟಕನ. ಹೌದೇ, ನಾನ್ ಅಪಾರ್ಥನೇ ಮಾಡ್ಕೊಂಡಿದ್ದೆ. ನನ್ ಮಗಳ ರೂಪದಲ್ಲಿ ಗಂಗಾ ಕಾಣಿಸ್ದಾಗ ಒಂದೇ ಹೋಲಿಕೆಯಲ್ಲಿ 7 ಜನ ಇರ್ತಾರೆ ಅಂತ ಸಮಾಧಾನ ಮಾಡ್ಕೊಂಡೆ. ಇಷ್ಟು ವರ್ಷ ಆದ್ಮೇಲೆ ನೀನ್ ಮಾಡಿರೋ ಅಡಿಗೆನೆ ಗಂಗಾ ನನಗ್ ಮಾಡಿ ಹಾಕ್ತಿದ್ರೆ ನೀನ್ ನೆನಪಾದ್ರೂ ನೀನೇ ಅವಳ ತಾಯಿ ಅಂತ ಊಹೆನೂ ಮಾಡಕ್ಕಾಗ್ಲಿಲ್ಲ. ಅವತ್ತು ಶಾಪಿಂಗ್ ಮಾಲ್ ಅಲ್ಲಿ ನೀನ್ ನನಗ್ ಕಾಣಿಸಿ ಮುಖ ಮರೆಸ್ಕೊಂಡಾಗ ಕೂಡ ಭ್ರಮೆ ಅನ್ಕೊಂಡು ಸುಮ್ನಾಗ್ಬಿಟ್ಟೆ. ಆದ್ರೆ ಹಾಸ್ಪಿಟಲ್ ಅಲ್ಲಿ ನಿನ್ನ ಅವ್ರನ್ನ ನೋಡ್ದಾಗ್ಲೇ ಅರ್ಥ ಆಯ್ತು, ಗಂಗಾ ನಿಮಗ್ ಹುಟ್ಟಿರೋ ಅಕ್ರಮ ಸಂತಾನ ಅಂತ. ಇಲ್ಲಮ್ಮ, ಗಂಗಾ ನಿಮ್ ಬಾಯ್ ಮುಚ್ಚು.
ನೀವು ಮಾಡಿರೋ ಪಾಪನ ನನ್ ಮನೇಲಿ ಇಟ್ಕೊಂಡೆ. ನಿನ್ ಮೋಸಾನ ನನ್ ಮಗಳು ಅಂತ ಎಲ್ಲಾರ ಮುಂದೆ ಹೇಳ್ದೆ. ಯೋಚನೆ ಮಾಡಿದ್ರೆ ನಿಮ್ಮೇಲಲ್ಲ, ನನಗೆ ನನ್ ಮೇಲೇನೆ ಅಸಹ್ಯ ಆಗ್ತಿದೆ. ಇಲ್ಲಮ್ಮ, ಗಂಗಾ. ಛೇ, ಮತ್ತೆ ಮಾತಾಡ್ಬೇಡ. ಅವತ್ತು ನನ್ನ ಅಮ್ಮನ್ನ ಬದುಕ್ಸಿ ಅಂತ ಗಂಗಾ ನನ್ ಕಾಲಿಗೆ ಬಿದ್ದಾಗ ನಿನ್ ಮುಖ ಕೂಡ ನೋಡ್ದೆ, ನಿನ್ನ ಲಕ್ಷ ಲಕ್ಷ ಸುರ್ದೆ. ನನಗ್ ದ್ರೋಹ ಮಾಡಿರೋ ನಿನ್ನನ್ ಕಾಪಾಡ್ದೆ. ಎಂಥ ದೊಡ್ಡ ತಪ್ಪು ಮಾಡಿದ್ನೋ ನಿನ್ನ ನೋಡೋ ತನಕ ತಿಳ್ಕೊಳ್ದೆ ಹೋದೆ. ಏನ್ ಮಾಮ್, ಇನ್ನು ಈ ಬೆಗ್ಗರ್ ಹತ್ರ ಮಾತಾಡ್ಕೊಂಡು ಎಷ್ಟು ಸಲ ತಪ್ಪಿಸ್ಕೊಳ್ತಾ ಇದ್ಯಾ ನೀನು? ಎಷ್ಟು ಕಷ್ಟ ಕೊಡ್ತೀಯ ನಂಗೆ? ಖಂಡಿತ ಅವಳು ಗಂಗಾ ಹತ್ರನೇ ಹೋಗಿರ್ತಾಳೆ. ನಾನ್ ಬಿಡಲ್ಲ. ನಾಣಿ ಎಲ್ಲಿದ್ಯಾ? ಬಾ ನಾಣಿ, ನಾನ್ ಕೇಳಿ ತಂದ್ಯಾ? ನೀವೇನಾದ್ರೂ ಸಿಂಹನ ಹುಲಿನ ತರ ಕೇಳಿದ್ರ? ನನ್ನ ಏನಾದ್ರೂ ಮಾಡಿ ಜಿರ್ಲೆ ತಗೊಂಡ್ ಬಾ ಅಂತ ತಾನೇ ಹೇಳಿದ್ದು. ಏನಾಯ್ತು ಸರ್? ನನ್ಗೆ ಜಿರ್ಲೆ ಅಂದ್ರೆ ಅಸಹ್ಯ. ನೀವೇ ಅಲ್ಲ, ಹೆಣ್ಮಕ್ಳು ಕೂಡ ಅಸಹ್ಯ ಮತ್ತು ಭಯ ಪಡ್ತಾರೆ. ಈಗ ಬೇಕಾಗಿದ್ದು ಇದೆ ನಾಣಿ. ಗಿಳಿ ಪಾರಿವಾಳದಾಗಿರೋ ನಿಮ್ಮದೇ ಈ ಜಿರ್ಲೆ ಸರ್? ಹೌದು, ಗಿಳಿ ಪಾರಿವಾಳದ ಮಧ್ಯೆ ಕಾಕ್ರೋಚು. ಇದೇನೋ ಚೆನ್ನಾಗಿದೆ ನಾಣಿ. ಜಿರ್ಲೆ ಚೆನ್ನಾಗಿದೆ ಅಂತಿದಾರಲ್ಲ ಮಹಾಪ್ರಭು. ಅಷ್ಟಕ್ಕೂ ಈ ಜಿರ್ಲೆ ಇಟ್ಕೊಂಡು ಇವರು ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಎಕ್ಸ್ಕ್ಯೂಸ್ ಮಿ ಲೇಡೀಸ್, ನಾನ್ ನಿತ್ಯನ್ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ದಯವಿಟ್ಟು ಹೋದ್ರೆ. ಅವರು ಹೋಗಲ್ಲ, ನೀವೆಲ್ರೂ ಇಲ್ಲೇ ಇರಿ. ಏನ್ ನಿತ್ಯ, ಸೆಕ್ಯೂರಿಟಿನಾ? ಅಲ್ಲ, ಇನ್ಸೆಕ್ಯೂರಿಟಿ. ಏನೇ ಇದ್ರು ಇವ್ರ ಮುಂದೆನೆ ಮಾತಾಡಿ. ಓಕೆ, ನಿನಗೇನು ಅಭ್ಯಂತರ ಇಲ್ಲ ಅಂದ್ರೆ ನನಗೇನು. ಹೀಗೆ ಏನದು? ನೀನ್ ಗಿಳಿ, ನಾನ್ ಪಾರಿವಾಳ, ನಮ್ ಮಧ್ಯದಲ್ಲಿ ಈ ಜಿರಳೆ. ಯಾಕದು? ಆ ಸೀತೆರಾಮನ್ನ ಹನುಮಂತ ಸೇರ್ಸಿದ ಹಾಗೆ ನಮ್ಮನ್ನ ಈ ಜಿರಳೆ ಸೇರ್ಸತ್ತೆ. ಚಿಚಿ, ಹೋಲಿಕೆ ಅಸಹ್ಯವಾಗಿದೆ. ದರಿದ್ರವಾಗೂ ಇದೆ, ಆದ್ರೆ ವರ್ಕೌಟ್ ಆಗತ್ತೆ. ಹಿಡ್ಕೋತಿದ್ದಾಳಲ್ಲ. ಏ ನಿತ್ಯ, ನಿತ್ಯ, ಏನಾದ್ರೂ ಮಾಡು ನಿತ್ಯ. ಇವರು ಸಾಮಾನ್ಯ ಅಲ್ಲ. ಹೊರಗಡೆ ಏನೋ ಜೈ ಅಂದ್ರೆ ಇಷ್ಟ ಇಲ್ಲ ಅಂತ ಬಿಹೇವ್ ಮಾಡ್ತಾಳೆ. ಇಲ್ಲಿ ಮಾತ್ರ ನಾಚಿಕೆ ಏನೂ ಇಲ್ದೆ ಅತ್ಯಾಗ್ ಮಾಡ್ತೀಯಾ? ಮಾಡ್ತೀನಿ ನಿಂಗೆ. ಫಾತಿಮಾಜಿ, ನೀವು ಹಾಗೆ ನೋಡೋ ತಪ್ಪು.
ಥ್ಯಾಂಕ್ ಯು ಸೋ ಮಚ್. ಭಯ ಆದ ಹಾಗೆ ನಡ್ಸಿ ಹೀಗ್ ಮಾಡಿದ್ರಲ್ವಾ? ಮತ್ತೆ ಬೇಡ್ಕೊಂಡ್ರೆ ನಿನ್ ಮಾತು ಕೇಳ್ತೀಯಾ? ನಿಮ್ದು ಕ್ರಿಮಿನಲ್ ಮೈಂಡ್. ಕ್ರಿಯೇಟಿವ್ ಮೈಂಡ್ ಅಂತ ಅನ್ಕೋಬೋದಲ್ಲ. ಇದೇನೋ ಆಯ್ತು. ವಾಟ್ ನೆಕ್ಸ್ಟ್? ಮತ್ತೇನು? ಮತ್ತೆ ಮತ್ತೆ ಈ ರಾಣಿ ಜೇನು ಮಲ್ಗೆ ಅಂತ ರಾಣಿ ಜೇನು ನೀನು. ಇಲ್ಲಿ ತನಕ ಆಡ್ಕೊಂಡಿರೋದು ಹಿಡ್ಕೊಂಡಿರೋದು ಸಾಕು. ಈಗ ನೀವ್ ಹೊರಡಿ. ಕೊಡದೆ ಇದ್ರೆ ಹೋಗಲ್ಲ. ಹೋಗದೆ ಇದ್ರೆ ನಿಮ್ನ ಹೊರಗ ಹೋಗಿ. ಮೇಡಮ್, ಹಾ, ಅಷ್ಟು ಸಂತೋಷ ಪಡ್ಬೇಡ. ಕಷ್ಟ ಪಡ್ತಿದ್ಯಲ್ಲ, ನಿನಗೆ ಚಿಕ್ಕ ಬ್ರೇಕ್ ಕೊಡ್ತಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಜೈಲ್ ಬರ್ತೀನಿ ಅಂದಿದ್ದಾನೆ. ನಾನು ಅನ್ಭವಿಸ್ಬೇಕಾಗಿರೋ ಸಂತೋಷನ ನೀನ್ ಅನ್ಭವಿಸ್ತಿದ್ಯಾ? ಸ್ವಲ್ಪ ನನ್ಗೂ ಕೂಡ ಅವಕಾಶ ಕೊಟ್ರೆ ಮತ್ತೆ ನಿನ್ ಕ್ಯಾರೆಕ್ಟರ್ನ ನಿನಗೆ ಕೊಡ್ತೀನಿ. ಹಸೆ ಮನೆ ತನಕ ಹಬ್ಬ ಮಾಡ್ಕೊ. ಆಮೇಲೆ ನಿಮ್ಮಮ್ಮನ್ ಜೊತೆ ಸೇರಿ ಕಂಠ ಪೂರ್ತಿ ತಿಂದು ಊರಿಗೆ ಹೊರಡು. ಥ್ಯಾಂಕ್ ಯು ಮೇಡಮ್. ಏಯ್, ಬೇಗ ಹೋಗು. ನಾನು ಬಾ ಅಂತ ಹೇಳೋವರ್ಗೂ ಕೈ ಬಾಯಿ ಮುಚ್ಕೊಂಡು ವಾಶ್ರೂಮ್ ಅಲ್ಲೇ ಬಿದ್ದಿರು. ಮಧ್ಯದಲ್ಲಿ ಹೊರಗಡೆ ಬಂದ್ಯೋ ಸಾಯಿಸ್ಬಿಡ್ತೀನಿ. ಸರಿ ಮೇಡಮ್. ನನ್ನ ಗಂಗಾ ಅಂತ ತುಳಸಿ ಅಂದ್ಕೊಂಡಿದ್ದಾಳೆ. ಅವಳನ್ನ ಕರ್ಕೊಂಡು ಇಲ್ಲಿಂದ ಹೋಗ್ಬೇಕು. ಸೀತಾರಾಮನ್ ಹಾಗೆ ಪಾರ್ವತಿ ಪರಮೇಶ್ವರರ ಹಾಗೆ ಇದ್ದೀರಾ. ನಿಮ್ಗೆ ನನ್ ದೃಷ್ಟಿನೇ ತಗ್ಲೋ ಹಾಗಿದೆ. ಅಮ್ಮ ರೂಪಾ, ಕಲ್ಪನಾ, ನೀವಿಬ್ರು ಸೇರಿ ವಧೂವರರಿಗೆ ದೃಷ್ಟಿ ತೆಗಿಬೇಕು. ಜೈ, ನಿತ್ಯ, ನೀವಿಬ್ರು ನಿಮ್ ಹಿರಿಯರ ಆಶೀರ್ವಾದ ತಗೊಳ್ಳಿ. ನಮ್ಮಿಬ್ರು ಕುಟುಂಬಕ್ಕೂ ದೊಡ್ಡವರು ಅಂದ್ರೆ ಅಜ್ಜಿ. ನಾವಿಬ್ರು ಸೇರಿ ಮೊದ್ಲು ನಮ್ಮ ಅಜ್ಜಿ ಆಶೀರ್ವಾದ ತಗೊಳ್ಳೋಣ ಬಾ. ಏ ನಿತ್ಯ, ಬ್ಯಾಲೆನ್ಸ್ ಯಾವಾಗ ಕೊಡ್ತೀಯ? ಅಯ್ಯೋ, ಸ್ವರೂಪ ಇಲ್ಲಿಗೆ ಬರ್ತಿದ್ದಾರೆ. ಕಾಣಿಸ್ತಿರೋ ತರ ಬಚ್ಚಿಟ್ಕೋಬೇಕು.
ತುಳಸಿ ಇಲ್ವಲ್ಲ? ಗಂಗಾನ ನೋಡ್ಬಿಟ್ಲಾ? ಇಬ್ರು ಓಡ್ ಹೋದ್ರಾ? ಥ್ಯಾಂಕ್ ಗಾಡ್. ತುಳಸಿ ಮತ್ತೆ ಓಡ್ ಹೋದ್ಲಾ? ಮೇಡಮ್, ನನ್ ತಪ್ಪೇನಿಲ್ಲ. ಅಮ್ಮವ್ರೆ ನನ್ನ ಹೀಗೆ. ನನಗ್ ಗೊತ್ತು ಗಂಗಾ, ನಿತ್ಯ ಎಲ್ಲ ಹೇಳಿದ್ಲು. ನಿನ್ನಮ್ಮನ್ನ ಹಾಸ್ಪಿಟಲ್ ಇಂದ ಕರ್ಕೊಂಡ್ ಬಂದು ನಿನಗ್ ತೋರಿಸಿ ಮತ್ತೆ ಹಾಸ್ಪಿಟಲ್ಗೆ ಕಳ್ಸಿದಾಳಲ್ಲ, ಆ ಸ್ಟ್ರೆಸ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಜೈ ಜೊತೆ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ಡ್ ಆಗಿರ್ಬೇಕು ಅಂತ ನಿನ್ನ ನಿಲ್ಬಿಟ್ಟು ಅವಳು ಹೋಗಿದಾಳಂತೆ. ಪರವಾಗಿಲ್ಲ ಮೇಡಮ್, ಆ ಸ್ಥಾನ ಅಮ್ಮವ್ರದೇ ಅಲ್ವಾ? ಮೇಡಮ್, ಇನ್ ನಾನು ಹೊರಡ್ಬೋದಾ? ಎಲ್ಲಿಗೆ ಗಂಗಾ? ನಮ್ಮ ಅಮ್ಮನ ಹತ್ರ. ಮದ್ವೆ ಸೀರೆ ಕೊಡೋವರೆಗೂ ಇರ್ಬೇಕು ಅಂದಿದ್ನಲ್ಲ. ಮತ್ತೆ ಅಮ್ಮವರು ಹೇಗಾದ್ರೂ ಮತ್ತೆ ನೀನು ಆ ಜಾಗಕ್ಕೆ ಹೋಗ್ಬೇಕು. ಮದ್ವೆ ಸೀರೆ ತಗೊಂಡು ನಿತ್ಯ ಕೊಡ್ಬೇಕು. ಆಮೇಲೆ ಹೋಗ್ಬೋದು ನೀನು. ಅಲ್ಲಿ ನಾನ್ ಮ್ಯಾನೇಜ್ ಮಾಡಿ ನಿತ್ಯ ಇಲ್ಲಿಗೆ ಕಳಿಸ್ತೀನಿ. ನಿತ್ಯ ಬರ್ತಿದ್ದ ಹಾಗೆ ನೀನ್ ಅಲ್ಲಿಗೆ ಬಂದ್ಬಿಡು. ಅಲ್ಲಿವರೆಗೂ ನೀನ್ ಹೊರಗಡೆ ಬರ್ಬೇಡ. ಸರಿ ಮೇಡಮ್. ಸದ್ಯದಲ್ಲೇ ಅಪಾಯ ತಪ್ತು. ಇಲ್ಲ ಅಂದಿದ್ರೆ ರೂಪ ಕೈಯಲ್ಲಿ ಸಿಕ್ಕಾಕೋತಾ ಇದ್ದೆ. ಇಲ್ಲಿರೋದು ಒಳ್ಳೇದಲ್ಲ. ಯಾವ್ದಾದ್ರೂ ದಾರಿನ ಹುಡ್ಕೊಂಡು ಹೊರಟೋಗ್ಬೇಕು. ಈಗ ಹೆಂಗಸರಿಗೂ ಗಂಡಸರಿಗೂ ಹಾಡಿನ ಸ್ಪರ್ಧೆ. ಮದುವೆಗ್ ಮೊದ್ಲು ಈ ತರ ತಮಾಷೆ ಇರ್ಬೇಕಲ್ವಾ? ಬನ್ನಿ ಅತ್ಗೆ, ನಾವೆಲ್ಲ ಸುಮ್ನೆ ಹಾಡಿನ ಪ್ರೋಗ್ರಾಮ್ ಮಾಡ್ತಿದೀವಿ, ನೀವು ಬನ್ನಿ. ಜೆಂಟ್ಸ್ ಎಲ್ಲ ಆ ಕಡೆ, ಲೇಡೀಸ್ ಎಲ್ಲ ಈ ಕಡೆ. ನಾನು ಇಲ್ಲೇ ಕೂತ್ಕೋತೀನಿ. ಕೂತ್ಕೊಳ್ಳಿ. ಓಹೋ, ಅಂದ್ರೆ ಇದು ಗಂಡಸರು ಮತ್ತೆ ಹೆಂಗಸರು ಮಧ್ಯೆ ನಡೆಯೋ ಸ್ಪರ್ಧೆನಾ? ಹೌದಪ್ಪ, ಯಾರ್ ಗೆಲ್ತಾರೋ ನೋಡೋಣ. ನಾವೇ ಗೆಲ್ತೀವಿ. ಹೌದು, ಗೆಲುವು ನಮ್ದೇ. ಮಾತ್ ಯಾಕೆ, ಮೊದ್ಲು ಹಾಡ್ ಹಾಡಿ ಪೌಡರ್ ಪ್ರಸಾದ್ ಅವ್ರೆ. ಲೇಡೀಸ್ ಫಸ್ಟ್ ಅಂತಾರೆ, ಸೊ ಮೊದಲು ನೀವೇ ಶುರು ಮಾಡಿ. ನಿತ್ಯ, ಸ್ಟಾರ್ಟ್ ಮಾಡಮ್ಮ. ನಾನಾ? ನೀನ್ ಹಾಡಕ್ಕಾಗ್ದಿದ್ರೆ ನಿಮ್ಮಮ್ಮಂಗ್ ಹಾಡು ಅನ್ನು. ಎಲ್ರೂ ಮದ್ವೆ ಹಾಡೇ ಆಡ್ಬೇಕು. ಫಸ್ಟ್ ನಮ್ ಜೈ ಸರ್ ಆಡ್ತಾರೆ. ಏ ನಾಣಿ ಹಾಡು. ಯಾವ್ದಾದ್ರು ಒಂದು ಹಾಡು ಹಾಡ್ಬೋದಲ್ವಾ ನೀವೇ? ಬೇಗ ಹಾಡ್ಬೇಕು. 9, 8, ಬೇರೆ ಮದ್ವೆ ಸಾಂಗ್ ಯಾವ್ದಿದೆ? 7, 6, 5, 4, 3, ನಾಣಿ 2, 1, stop! Yes, ನಾವೇ ಗೆದ್ವಿ. ನೀವ್ ಸೋತೋದ್ರಿ ಜೈ. ಇಲ್ಲ, ನಮಗ್ ಟೈಮ್ ಬೇಕಿತ್ತು. ಗ್ಯಾಪ್ ತಗೊಂಡ್ರೆ ಸೋತ್ ಹಾಗೆ. ಹಾ, ಸೋತೆ ಹೋದ್ವಿ. ಅದಕ್ಕೇನೀಗ? ಮಾವ, ನಾನು ಒಪ್ಪಲ್ಲ. ಅಯ್ಯೋ, ಒಪ್ಕೋ ಜೈ, ನಿನಗೊಂದ್ ನೆಪ ಸಿಗತ್ತೆ. ನೆಪನಾ? ಅದೇನ್ ನೆಪ? ಸೋತ್ ಹೋದ್ರಿ ಅನ್ನೋ ನೆಪದಲ್ಲಿ ನೀನು ಕಾಶಿ ಯಾತ್ರೆಗೆ ಹೋಗ್ಬೋದು. ಗುಡ್ ಐಡಿಯಾ ಜೈ. ಹಾಗಾದ್ರೆ ನಾನು ಸೋತ್ ಹೋದೆ. ನಾನು ಕಾಶಿ ಯಾತ್ರೆಗೆ ಹೊರಟೋಗ್ತೀನಿ. ಬಾಯ್. ಇದೇನು ಸ್ಟೋರ್ ರೂಮ್ ಕರ್ಕೊಂಡ್ ಬಂದ್ರಿ? ಜೈ ಬಂದು ಕಂಡು ಹಿಡಿಯೋವರೆಗೂ ನೀನ್ ಇಲ್ಲೇ ಇರ್ಬೇಕಮ್ಮ, ಹೊರಗಡೆ ಬರ್ಬೇಡ. ಎಲ್ಲಿ ನಿಮ್ ಕರ್ಚಿಫ್ ಕೊಡಿ. ಕಣ್ ಮುಚ್ಕೊಮ್ಮ. ಇದ್ಯಾಕೆ ಆಂಟಿ? ಹೇಳ್ತಿದ್ದೀನಲ್ಲ, ಕಣ್ ಮುಚ್ಕೊ ನಿತ್ಯ. ಜೈ ಅವನಷ್ಟಕ್ಕೆ ಅವನೇ ನಿನ್ನ ಹುಡುಕ್ಬೇಕಮ್ಮ. ಜೈಗೆ ನೀನ್ ಹೆಲ್ಪ್ ಮಾಡ್ಬಾರ್ದು. ಅದಕ್ಕೆ ನೀನು ಜೈನ ನೋಡ್ದೆ ಹಾಗೆ ಕಣ್ ಕಟ್ಟಿದ್ದು. ಇಂಟ್ರೆಸ್ಟಿಂಗ್. ನೀನ್ ಎಲ್ಲೂ ಹೋಗ್ದೆ ಇಲ್ಲೇ ಕೂತಿರು ನಿತ್ಯ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.